ಹಾಯ್ ಹಲೋ ನಮಸ್ತೆ ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂಥ ಪ್ರತಿಯೊಬ್ಬ ಕನ್ನಡಿಗನಿಗೂ ಪ್ರತಿಯೊಬ್ಬ ಕ್ಲಾಸ್ ರೂಮ್ ವಿದ್ಯಾರ್ಥಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಚಾಪ್ಟರ್ ನಂಬರ್ 13 ಲಾಸ್ಟ್ ಎಕ್ಸಸೈಸ್ 13.3 ನ ಸಾಲ್ವ್ ಮಾಡ್ತಾ ಇದ್ದೀವಿ. ಬಿಫೋರ್ ಇವನ್ ಸ್ಟಾರ್ಟ್, ಇನ್ನೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಎಕ್ಸಸೈಸ್ 13.3. ಎಕ್ಸಸೈಸ್ 13.3 ನ ಫಸ್ಟ್ ಕ್ವೆಶನ್ ಈ ತರ ಇದೆ. ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಗಿವ್ಸ್ ದ ಮಂತ್ಲಿ ಕನ್ಸಂಪ್ಷನ್ ಆಫ್ ಎಲೆಕ್ಟ್ರಿಸಿಟಿ of 68 consumers of a locality. Find the median, mean and mode of the data and compare them. Okay, then first as it is now 13.3 we'll just try to focus on median ಮಾಡಿ mode ಮಾಡಿ mean ನ ಮಾಡಬೇಕು. Okay, so ಈ ತರ problems will be a little lengthy, not to worry, ನಾವು ಆದಷ್ಟು ಟೈಮ್ ನ ಕಟ್ ಶಾರ್ಟ್ ಮಾಡೋಣ. Okay, so first ನಾವು median find ಮಾಡೋಣ. The first step which we are going to find in median is finding the cumulative frequency. ಫಸ್ಟ್ ನಂಬರ್ ಏನಿರುತ್ತೋ ಅದನ್ನ ಡೈರೆಕ್ಟ್ ಆಗಿ ಹಂಗೆ ಬರಿತೀನಿ. 4 plus 5 is 9, 9 plus 13 is 22, 22 plus 20 is 42, 42 plus 14 is 56, 56 plus 8 is 64, 64 plus 4 is 68. And ಇಲ್ಲಿ ಏನು ವ್ಯಾಲ್ಯೂ ಬರುತ್ತೋ ಅದೇ n ವ್ಯಾಲ್ಯೂನು ಬರುತ್ತೆ. So I'll directly write n is equal to 68. Next, the next thing we have to do is find n by 2 so that we find the median class. n by 2 value ಏನು ಬರುತ್ತೆ? 68 divided by 2 which is equal to 34. So next greatest number for 34, 22 kadme aaytu, 42 is the next greatest number. So this will become my median class. This is my median class. Okay, done. Median class find admele easy. This will become my lower limit. This will become my frequency. The cumulative frequency preceding will be the actual cumulative frequency for the problem. So this is my cumulative frequency. Okay, and ನಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ. ಸೊ ನಾವೇನ್ ಮಾಡೋಣ, ಇಲ್ಲೇ ಸಬ್ಸ್ಟಿಟ್ಯೂಟ್ ಮಾಡಕ್ ಟ್ರೈ ಮಾಡೋಣ. ವಾಟ್ ಈಸ್ ದ ಫಾರ್ಮುಲಾ? ಮೀಡಿಯನ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಹೆಚ್. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನ್ ಬರುತ್ತೆ? ದ ವ್ಯಾಲ್ಯೂ ವಿ ಗೆಟ್ ಹಿಯರ್ ಇಸ್ 125 plus n by 2 is 34. 34 minus 22. 34 minus 22 will give me 12 divided by 34 minus 22. 12 divided by frequency is to 12 by 20 into size is also 20. So 20 cancel ಮಾಡಿದ್ರೆ the value of median value ಏನಾಗುತ್ತೆ? 125 plus 12 which is 137. median ಆಯ್ತು. ಓಕೆ, ನೆಕ್ಸ್ಟ್ ವಾಸ್ ಮೋಡ್. ಸೊ ಮೋಡ್ಗೆ ಏನು ಮಾಡೋಣ? ಎನಿವೆ ನಮಗೆ ಯಾವುದು ಕಾಲಮು ಕೂಡ ಬೇಡ ಮೋಡ್ಗೆ. ಸೊ ಮೋಡ್ನ ಡೈರೆಕ್ಟ್ ಆಗಿ ಮಾಡ್ಬೋದು. ವಾಟ್ ಈಸ್ ಅವರ್ ಫಸ್ಟ್ ಜಾಬ್? ನಮಗೆ ಏನು ಫ್ರೀಕ್ವೆನ್ಸಿ ಇದೆಯೋ ವಿ ಹ್ಯಾವ್ ಟು ಕನ್ಸಿಡರ್ ದಿಸ್ ಆಸ್ ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಹುಡುಕ್ಬೇಕು. ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಇಸ್ ಹಿಯರ್ ಇಟ್ ಸೆಲ್ಫ್ ವಿಟ್ ಈಸ್ F1. ನೋಡಿ, ಆಲ್ಮೋಸ್ಟ್ ಮೀಡಿಯನ್ ಅಂಡ್ ಮೋಡ್ ನಾವು ಏನು ಫ್ರೀಕ್ವೆನ್ಸಿ ತಗೋತೀವೋ ಆ ಡಿಪೆಂಡೆನ್ಸಿ ಸೇಮ್. ಎರಡೂ ಮೆಥಡ್ ಅಲ್ಲೂ ಒಂದೇ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗಿದೆ. ಓಕೆ, ಸೊ ಅಪ್ಪರ್ ವ್ಯಾಲ್ಯೂ ವಿಲ್ ಬಿಕಮ್ F0, ಲೋವರ್ ವ್ಯಾಲ್ಯೂ ವಿಲ್ ಬಿಕಮ್ F2. ನಮಗೆ ಗೊತ್ತು ದಟ್ ದಿಸ್ ಈಗ ಇದೇ ಒಂದು ಏನ್ ಕಾಲಮ್ ಇದೆಯೋ ಮೋಡಲ್, ಅದು ಮೋಡಲ್ ಕ್ಲಾಸ್ ಆಗುತ್ತೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಲೋವರ್ ಲಿಮಿಟ್ ಇಸ್ 125, ಇದೆಲ್ಲ ಸೇಮ್ ಇರುತ್ತೆ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ಡೂಯಿಂಗ್ ಮೋಡ್. ಮೋಡ್ ಹೆಂಗ್ ಫೈಂಡ್ ಮಾಡೋದು? ಮೋಡ್ ಇಸ್ ಆಲ್ಸೋ ಆಲ್ಮೋಸ್ಟ್ ಪ್ರೆಟಿ ಸಿಮಿಲರ್. ಎಲ್ ಪ್ಲಸ್ ಫಾರ್ಮುಲಾ ಒಂದು ಚೇಂಜ್ ಆಗುತ್ತೆ. F1 ಮೈನಸ್ F0 ಡಿವೈಡೆಡ್ ಬೈ 2F1 ಮೈನಸ್ F0 ಮೈನಸ್ F2 ಇಂಟು ಹೆಚ್. ಓಕೆ, ಸೊ ಎಲ್ ವ್ಯಾಲ್ಯೂ ಏನ್ ಬಂದಿತ್ತು? ಎಲ್ ವಾಸ್ ಲೋವರ್ ಲಿಮಿಟ್ ಏನ್ ಬಂದಿತ್ತು? 125, 13, 20 and 14. ಓಕೆ, ಸೊ 13, 20 and 40 ಬರ್ಕೊಂಬೋಣ. F1 is 13, 20 and 14. ಓಕೆ, ಎಲ್ ವ್ಯಾಲ್ಯೂ ಏನ್ ಬಂದಿತ್ತು? 125. ಓಕೆ, ಸೊ 125 ಪ್ಲಸ್ F1 ವ್ಯಾಲ್ಯೂ ಏನು? 13, ಸಾರಿ, F1 is the maximum ಅಲ್ವಾ? ಸೊ 20 minus F0 is 13 divided by 20 into 2 is 40. ಡೈರೆಕ್ಟ್ ಆಗಿ ಬರೀತೀನಿ ಬಿಕಾಸ್ 2 into 20 is 40 minus F0 13 minus 14 into 20 ಬರುತ್ತೆ. ಸೊ ಇದೆಷ್ಟಾಗುತ್ತಿದ್ದು? 125, 20 minus 13 is 7, 7 divided by 40 minus ಇವೆರಡು ಸೇರಿ minus 27 ಆಗುತ್ತೆ. ಸೊ minus 27 ಡಿವೈಡ್ ಮಾಡಿದ್ರೆ ಡಿವೈಡೆಡ್ ಬೈ 13 ಆಗುತ್ತೆ ಇಂಟು 20. ಸೊ ಇದೇನಾಗುತ್ತೆ ಇವಾಗ? 125 plus 7 into 20 is 140 divided by 13. ಡಿವೈಡ್ ಮಾಡಿದ್ರೆ 13 ones 13 10s 130, 10s 130 ಆಗುತ್ತೆ. ಸೊ 10 is the remainder. ಡಿವೈಡ್ ಮಾಡೋಕ್ಕಲ್ಲ, ಪಾಯಿಂಟ್ ಇಡ್ತೀನಿ 0. ಸೊ 13 7s 91.
ಓಕೆ, ಸಾಕು 10.7 ಇಷ್ಟು ಬಂದಿದೆ ಸಾಕು, 1 ಡೆಸಿಮಲ್ ಪ್ಲೇಸ್ ಸಾಕು. ಸೊ ಮೋಡ್ ವ್ಯಾಲ್ಯೂ ಇಸ್ 135.7. ಓಕೆ, ಸೊ ಮೋಡ್ ಫೈಂಡ್ ಮಾಡಾಯ್ತು, ಮೀಡಿಯನ್ ಫೈಂಡ್ ಮಾಡಾಯ್ತು. ಮೀಡಿಯನ್ ಇಸ್ 137, ಮೋಡ್ ಇಸ್ 135.7. ನೆಕ್ಸ್ಟ್ ನಾವು ಮೀನ್ಗೆ ಹೋಗೋಣ. ಓಕೆ, ಐ ಹೋಪ್ ಮೀನಲ್ಲಿ ಎಲ್ರಿಗೂ ನಿಮ್ಮ ಆಕ್ಚುಯಲ್ ವ್ಯಾಲ್ಯೂಸ್ ಪ್ರೋಸೆಸ್ ಜ್ಞಾಪಕ ಇದೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲ ಅಂದ್ರೆ ಇದಕ್ಕೆ ಅಂತ ಸೆಪರೇಟ್ ಎಕ್ಸ್ಪ್ಲನೇಷನ್ ವಿಡಿಯೋ ಇದೆ, ಅದನ್ನ ಹಾಕ್ತೀನಿ, ಅದ್ರಲ್ಲಿ ನೋಡ್ಕೊಳ್ಳಿ. ಓಕೆ, ಸೊ ಫಸ್ಟ್ ನಮ್ಮ ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ಮಾಡಿ ಎಕ್ಸ್ ಕಾಲಮ್ ಫೈಂಡ್ ಮಾಡ್ತೀವಿ. ಓಕೆ, ಸೊ ಇದು ಒಂದು ಮಿಸ್ ಆಗಿದೆ, ಇದೇನಾಗುತ್ತಿದೆ ಎಕ್ಸ್ ಮಾರ್ಕ್ ಒಂದಕ್ಕೆ ತೋರಿಸ್ತೀನಿ. ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2. 125 plus 145 is 270 divided by 2 will give me 135. This is how you find the x column. ಹಾಗೆ ಪ್ರತಿಯೊಂದು ಇಂಟರ್ವಲ್ದು ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಆಡ್ ಮಾಡಿರ್ತೀರಾ, ಯು ವಿಲ್ ಗೆಟ್ ದ ಎಕ್ಸ್ ಕಾಲಮ್. ಲೆಟ್ ಮೀ ಯೂಸ್ ಸ್ಟೆಪ್ ಡಿವಿಯೇಷನ್ ಮೆಥಡ್, ಸ್ವಲ್ಪ ಸಿಂಪಲ್ ಆಗುತ್ತಿದ್ದು. ಸೊ ಐ ಹ್ಯಾವ್ ಟು, ದ ನೆಕ್ಸ್ಟ್ ಕಾಲಮ್ ಐ ಹ್ಯಾವ್ ಟು ಫೈಂಡ್ ಇಸ್ ಡಿ. ಡಿ ಇಸ್ ಗಿವನ್ ಬೈ ಎಕ್ಸ್ ಮೈನಸ್ ಎ. ಸೊ ಡಿ ವ್ಯಾಲ್ಯೂ ಏನಾಗುತ್ತೆ, ಐ ಹ್ಯಾವ್ ಟು ಫೈಂಡ್ ವಾಟ್ ಈಸ್ ಎ ಫಸ್ಟ್. ಸೊ ಅಸ್ಯೂಮ್ ಮೀನ್ ಹೆಂಗ್ ಫೈಂಡ್ ಮಾಡೋದು, ಮ್ಯಾಕ್ಸಿಮಮ್ ಫ್ರೀಕ್ವೆನ್ಸಿ ಯಾವ್ದಿದೆ ಅಂತ ನೋಡೋದು. ಅಗೇನ್ ಮ್ಯಾಕ್ಸಿಮಮ್ ಇಸ್ 20. ಸೊ ಇದರ ಕರೆಸ್ಪಾಂಡಿಂಗ್ ಎಕ್ಸ್ ವ್ಯಾಲ್ಯೂ ಇಸ್ ಮೈ ಅಸ್ಯೂಮ್ಡ್ ಮೀನ್. ಸೊ ಎ ವಿಲ್ ಬಿ 135. ಪ್ರತಿಯೊಂದಿನ ಮೈನಸ್ ಮಾಡ್ಕೊಂಬರೋಣ. ದಿಸ್ ವಿಲ್ ಬಿ minus 60. 95 minus 135 is minus 40. Next 115 minus 135 is minus 20. 135 minus 135 is 0. 155 minus 135 is 20. Next ಇದು 40 ಆಗುತ್ತೆ and this will be 60. Okay, next assumed mean ಆಯ್ತು, deviation ಆಯ್ತು. Let me find what is ui. ui is given by x minus a divided by h. ಅಂದ್ರೆ deviation ನ h ಅಲ್ಲಿ ಡಿವೈಡ್ ಮಾಡಬೇಕು. ಸೈಜ್ ಎಷ್ಟು ಬರುತ್ತೆ ಇಲ್ಲಿ, 65 to 25. ಹೌ ಡು ಯು ಫೈಂಡ್ ದ ಸೈಜ್? ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, ನಿಮಗೆ 20 ಬರುತ್ತೆ. ಸೊ ಪ್ರತಿಯೊಂದನ್ನು 20 ಇಂದ ಡಿವೈಡ್ ಮಾಡ್ಕೊಂಬಂದ್ರೆ ದಿಸ್ ವಿಲ್ ಬಿ -3, ದಿಸ್ ವಿಲ್ ಬಿ -2, ದಿಸ್ ವಿಲ್ ಬಿ -1, ದಿಸ್ ಇಸ್ 0, ದಿಸ್ ಇಸ್ 1, ದಿಸ್ ಇಸ್ 2 and this is 3. ಓಕೆ, ನೆಕ್ಸ್ಟ್ ಎಫ್ ಇಂಟು ಯು ಮಾಡಬೇಕು. ಸೊ ಎಫ್ ಇಂಟು ಯು ಮಲ್ಟಿಪ್ಲೈ ಮಾಡಿದ್ರೆ 4 ಇಂಟು -3 ಇಸ್ -12, 5 ಇಂಟು -2 ಇಸ್ -10, 13 ಇಂಟು -1 ಇಸ್ -13, 20 ಇಂಟು 0 ಇಸ್ 0, 14 ones are 14, 8 twos are 16, 4 threes are 12. ಓಕೆ, ಸೊ ಇದಿಷ್ಟನ್ನು ಆಡ್ ಮಾಡಿದ್ರೆ 14, 16, 30, 30 plus 2 is 42. ಈ ಮೂರನ್ನ ಆಡ್ ಮಾಡಿದ್ರೆ -12, -10, -13 will give you -35. So 40 minus 35 will give you summation fu, which is 7. ಅದೇ ತರ summation f ಎಷ್ಟು ಬರುತ್ತೆ ಇಲ್ಲಿ, summation f 12, 26, 46, 59, 64, 68. Summation f is 68. Okay, so let's try to substitute in the formula. Substitute ಮಾಡೋಣ. So let me find the mean here itself. Okay, so mean is equal to a plus summation fu divided by summation f into h ಅಂತ ಬರುತ್ತೆ. ಓಕೆ, ಸೊ ಎ ವ್ಯಾಲ್ಯೂ ಏನಾಗುತ್ತೆ, ಅಸ್ಯೂಮ್ ಮೀನ್ ವಾಸ್ 135 ಪ್ಲಸ್ 7 ಡಿವೈಡೆಡ್ ಬೈ ಸಮೇಷನ್ ಎಫ್ ವಾಸ್ 68 ಇಂಟು 20. ಓಕೆ, ಬೇಕಾದ್ರೆ ಇದನ್ನ ದೊಡ್ಡದು ಮಾಡ್ಬೋದು, ಇಲ್ಲ 2 ಇಂದಾನೆ ಕ್ಯಾನ್ಸಲ್ ಮಾಡೋದು. 2 10s 2 34s. ಓಕೆ, ಸೊ ಏನ್ ಬರುತ್ತಿದ್ದು 135 ಪ್ಲಸ್ 7 ಇಂಟು 10 ಇದೆ, 70 ಬೈ 34 ಅಂತ ಬರಿತೀನಿ. 34 1s 34 2s 68. ಸೊ 2 ರಿಮೈಂಡರ್ ಬರುತ್ತೆ. ಪಾಯಿಂಟ್ ಇಡ್ತೀನಿ 0, ಇದನ್ನು ಡಿವೈಡ್ ಆಗಲ್ಲ. ಸೊ 0 ಇನ್ನೊಂದ್ಸರಿ ಬರಿತೀನಿ. ಸೊ 0 ಇನ್ನೊಂದ್ಸರಿ ನಾನು ತಗೋಬಹುದು ಇಲ್ಲಿ. 34 ನಿಯರೆಸ್ಟ್ ಯಾವುದು, 6 ಬರುತ್ತೆ. ಓಕೆ, ಸೊ 135 plus 2.06, so 137.06. So if you observe, mode value, mean value, median value almost same ಬರ್ತಾ ಇದೆ. That is what is the moral of this problem. ಅದನ್ನೇ ಅವರು ಅರ್ಥ ಮಾಡಿಸೋದಕ್ಕೆ ಈ ತರ ಕ್ವೆಶ್ಚನ್ ಕೊಟ್ಟಿದ್ದಾರೆ. Let's go to the next question. Exercise 13.3 ನ ಸೆಕೆಂಡ್ ಕ್ವೆಶ್ಚನ್ ಈ ತರ ಇದೆ. If the median of the distribution given below is 28.5, find the values of x and y. ಅವರೇ ನಮಗೆ ಆಲ್ರೆಡಿ ಆನ್ಸರ್ನ ಕೊಟ್ಬಿಟ್ಟಿದ್ದಾರೆ. ಯೂಸಿಂಗ್ ದ ಆನ್ಸರ್, ಯೂಸಿಂಗ್ ದ ಮೀಡಿಯನ್ ದೇ ಹ್ಯಾವ್ ಗಿವನ್, ನಾವು ಅನ್ನೋನ್ ಫ್ರೀಕ್ವೆನ್ಸೀಸ್ನ ಫೈಂಡ್ ಮಾಡಬೇಕು. ಇಲ್ಲೇ ನೋಡ್ಬೋದು ನೀವು, ಎಕ್ಸ್ ಇದೆ ಆ್ಯಂಡ್ ವೈ ಇದೆ. ಇದು ಎರಡು ಏನು ಅಂತ ಫೈಂಡ್ ಮಾಡಬೇಕು. ಓಕೆ, ಸಿಂಪಲ್, ವೆರಿ ಸಿಂಪಲ್ ಆಸ್ ಇಟ್ ಈಸ್. ನನಗೆ ಏನು ಪ್ರೊಸೆಸ್ ಗೊತ್ತಿದೆಯೋ ಅದನ್ನು ಫಾಲೋ ಮಾಡ್ತಾ ಹೋಗ್ತೀನಿ. ಲಾಸ್ಟಲ್ಲಿ ವೆನ್ ಇಟ್ ಕಮ್ಸ್ ಟು ಸಬ್ಸ್ಟಿಟ್ಯೂಷನ್ ವಿ ವಿಲ್ ಸಿ ವಾಟ್ ವಿ ಹ್ಯಾವ್ ಟು ಡೂ. ಓಕೆ, ಫಸ್ಟ್ ಮೀಡಿಯನ್ ಪ್ರಾಬ್ಲಮ್ಸ್ ಅಲ್ಲಿ ನಾನು ಸ್ಟಾರ್ಟ್ ಮಾಡ್ತಿದ್ದು ಬೈ ಕನ್ಸ್ಟ್ರಕ್ಟಿಂಗ್ ದ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್. ಸೊ ಫಸ್ಟ್ ಆ ಕಾಲಮ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಏನಿದೆಯೋ ಅದೇ ಬರುತ್ತೆ. ಸೊ ಐ ವಿಲ್ ರೈಟ್ 5. ಸೆಕೆಂಡ್ ಏನು ಬರುತ್ತೆ, ಇಟ್ ವಿಲ್ ಬಿ 5 ಪ್ಲಸ್ ಎಕ್ಸ್. ಥರ್ಡ್ ಏನು ಬರುತ್ತೆ, 25 ಪ್ಲಸ್ ಎಕ್ಸ್. ಆ್ಯಡ್ ಮಾಡ್ಕೊಂಡು ಹೋಗ್ಬೇಕು ಅಪ್ ಟು ದಟ್ ಇಂಟರ್ವಲ್. ಓಕೆ, ನೆಕ್ಸ್ಟ್ ದಿಸ್ ವಿಲ್ ಬಿಕಮ್ 40 ಪ್ಲಸ್ ಎಕ್ಸ್. ಅದೇ ಥರ ನೆಕ್ಸ್ಟ್ ಏನಾಗುತ್ತೆ, 40 ಪ್ಲಸ್ ಎಕ್ಸ್ ಪ್ಲಸ್ ವೈ. ನೆಕ್ಸ್ಟ್ ಏನಾಗುತ್ತೆ, 45
ಪ್ಲಸ್ ಎಕ್ಸ್ ಪ್ಲಸ್ ವೈ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಗಿದ ತಕ್ಷಣ ಏನ್ ಮಾಡ್ತಿದ್ವಿ, ವಿ ನೀಡ್ ದ ಮೀಡಿಯನ್ ಕ್ಲಾಸ್. ಫಾರ್ಮುಲಾ ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಕ್ಕೆ ನಮಗೆ ಮೀಡಿಯನ್ ಕ್ಲಾಸ್ ಬೇಕು. ಸೊ ಅದಕ್ಕೆ ಫಸ್ಟ್ ವಾಟ್ ವಿ ಹ್ಯಾವ್ ಟು ಡೂ ಇಸ್ ಎನ್ ಆಲ್ರೆಡಿ ಕೊಟ್ಟಿದ್ದಾರೆ ನಮಗೆ. ಓಕೆ, ಸೊ ಎನ್ ಬೈ ಟು ಏನಾಗುತ್ತೆ, ಎನ್ ಬೈ ಟು ಇಸ್ ಈಕ್ವಲ್ ಟು 60 ಡಿವೈಡೆಡ್ ಬೈ 2 ವಿಚ್ ಇಸ್ ಈಕ್ವಲ್ ಟು 30. ಓಕೆ, ಅಂಡ್ ಆಲ್ಸೋ ನಮಗೆ ಮೀಡಿಯನ್ ಆಫ್ ದ ಡಿಸ್ಟ್ರಿಬ್ಯೂಷನ್ ಇಸ್ ಆಲ್ರೆಡಿ ಗಿವನ್. ಸೊ ಮೀಡಿಯನ್ ಎಲ್ಲಿ ನಾವು ಯಾವ ಮೀಡಿಯನ್ ಕ್ಲಾಸ್ ಚೂಸ್ ಮಾಡ್ತೀವೋ ಅದ್ರ ಒಳಗಡೆ ನಮ್ಮ ಮೀಡಿಯನ್ ಆನ್ಸರ್ ಬರುತ್ತೆ. ಸೊ 28.5 ಯಾವ ಇಂಟರ್ವಲ್ ಅಲ್ಲಿ ಬಿಲಾಂಗ್ ಆಗುತ್ತೆ, ಇಲ್ಲಿ 20 to 30 ಬಿಲಾಂಗ್ ಆಗುತ್ತೆ. ಕರೆಕ್ಟಾ? ಸೊ ಐ ಹ್ಯಾವ್ ಟು ಮಾರ್ಕ್ ದಿಸ್ ಆಸ್ ಮೈ ಮೀಡಿಯನ್ ಕ್ಲಾಸ್. ಇದು ನನ್ನ ಮೀಡಿಯನ್ ಕ್ಲಾಸ್ ಆಗುತ್ತೆ. ಓಕೆ, ಸೊ ಇಫ್ ದಿಸ್ ಇಸ್ ದ ಮೀಡಿಯನ್ ಕ್ಲಾಸ್, ಲೋವರ್ ಲಿಮಿಟ್ ಏನಾಗುತ್ತೆ, 20 ಆಗುತ್ತೆ. ಫ್ರೀಕ್ವೆನ್ಸಿ ಎಷ್ಟಾಗುತ್ತೆ, ಅದು 20 ಆಗುತ್ತೆ. ನೆಕ್ಸ್ಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ದ ಪ್ರಿಸೀಡಿಂಗ್ ವ್ಯಾಲ್ಯೂ ಆಫ್ ದ ಮೀಡಿಯನ್ ಕ್ಲಾಸ್ ತಗೋಬೇಕು. ಸೊ 25 ಪ್ಲಸ್ ಎಕ್ಸ್ ಆಗಲ್ಲ. ದಿಸ್ ವಿಲ್ ಬಿ ಮೈ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಎನ್ ಬೈ ಟು ಇದೆ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇದೆ, ಎಲ್ ಇದೆ, ಎಫ್ ಇದೆ, ಅಂಡ್ ಇನ್ನೊಂದೇನ್ ಬೇಕು ನಮಗೆ, ಹೆಚ್ ಇಸ್ 10. ಓಕೆ, ಈಗ ಎಲ್ಲದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಮೀಡಿಯನ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ ಟು ಮೈನಸ್ ಸಿ ಎಫ್ ಡಿವೈಡೆಡ್ ಬೈ ಎಫ್ ಇಂಟು ಹೆಚ್. ಓಕೆ, ಸೊ ಎಲ್ ವ್ಯಾಲ್ಯೂ ಏನ್ ಬಂತು, ಎಲ್ ವ್ಯಾಲ್ಯೂ 20 ಬಂತು. ಸೊ 20 ಪ್ಲಸ್ ಎನ್ ಬೈ ಟು ವ್ಯಾಲ್ಯೂ ನಮಗೆ 30 ಬಂತು, ಮೈನಸ್ ಇಲ್ಲೇನಾಗುತ್ತೆ, ದ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ವಾಸ್ 5 ಪ್ಲಸ್ ಎಕ್ಸ್. ಸೊ ಇಲ್ಲೇನು ಬರಿಬೇಕು ನಾನು, 5 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 20 ಇಂಟು ಹೆಚ್. ಓಕೆ, ನಾವಿಲ್ಲೇ ಕೂಡ ಅದನ್ನ ಇಂಟು ಹೆಚ್ ಇಸ್ 10 ಅಲ್ವಾ. ಸೊ ಹೆಚ್ ನ 10 ಅಂತ ಡೈರೆಕ್ಟ್ ಆಗಿ ಬರಿಬೋದು ನಾವೇ. ದಿಸ್ ವಿಲ್ ಬಿಕಮ್ 10. ಓಕೆ, ಸೊ ಇಲ್ಲಿ 0 ಕ್ಯಾನ್ಸಲ್ ಮಾಡ್ಬೋದು, ಅದನ್ನ ಹಂಗೆ ಬಿಟ್ರೆ ಮುಗೀತು, ಈ ಕೆಲಸ ಮುಗೀತು. ಬಟ್ ಮೀಡಿಯನ್ ಕೊಟ್ಟಿದ್ರು ನಮಗೆ, ಮೀಡಿಯನ್ ವಾಸ್ 28.5. ಕರೆಕ್ಟಾ? ಸೊ ನಾನು ಇವಾಗ ಇದನ್ನ ಶಿಫ್ಟ್ ಮಾಡ್ತೀನಿ ಈ ಕಡೆ. ಏನಾಗುತ್ತೆ, 28.5 ಮೈನಸ್ 20 ವಿಲ್ ಬಿಕಮ್ 8.5 ಈಸ್ ಈಕ್ವಲ್ ಟು, ಇಲ್ಲಿ ಏನಾಗುತ್ತೆ, 30 ಮೈನಸ್ ಬ್ರಾಕೆಟ್ ಓಪನ್ ಮಾಡ್ತೀನಿ, 5 ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2. 30 ಮೈನಸ್ 5 ಎಷ್ಟು, 25. ಸೊ 2 ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, 8.5 ಇಂಟು 2 ಆಗುತ್ತೆ. 8.5 ಇಂಟು 2 ಇಸ್ 17 is equal to 25 minus x. ಈಗ 17 ನ ಈ ಕಡೆ ಶಿಫ್ಟ್ ಮಾಡ್ತೀನಿ, x ನ ಆ ಕಡೆ ಶಿಫ್ಟ್ ಮಾಡ್ತೀನಿ. ಸೊ x is equal to 25 minus 17 ಎಷ್ಟಾಗುತ್ತೆ, x is equal to 8. x ವ್ಯಾಲ್ಯೂ ನಮಗೆ ಬಂತು. ಓಕೆ, ನೆಕ್ಸ್ಟ್ ಇನ್ನೇನು ಫೈಂಡ್ ಮಾಡಬೇಕು, ವಿ ಹ್ಯಾವ್ ಟು ಫೈಂಡ್ ದ y ವ್ಯಾಲ್ಯೂ. y ವ್ಯಾಲ್ಯೂ ಕ್ಯಾನ್ ಬಿ ಫೌಂಡ್ ಔಟ್ ಯೂಸಿಂಗ್ ಅ ರಿಲೇಷನ್. n ವ್ಯಾಲ್ಯೂ ನನಗೆ ಏನು ಇಲ್ಲಿ ಬರುತ್ತೋ ದ ಸೇಮ್ ಥಿಂಗ್ ಶುಡ್ ಬಿ ದೇರ್ ಹಿಯರ್. ಲಾಸ್ಟ್ ಇಂಟರ್ವೆಲ್ದು ಸಮ್ ಅದೇ ಇರಬೇಕು. ಕರೆಕ್ಟ್? ಎಲ್ಲ ಇಂಟರ್ವೆಲ್ದು ಫ್ರೀಕ್ವೆನ್ಸಿ ಆಡ್ ಮಾಡಿದ್ರೆ ಎನ್ನೇ ಬರೋದು. ಸೇಮ್ ಶುಡ್ ಕಮ್ ಇನ್ ದ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಲಾಸ್ಟ್ ಪಾರ್ಟ್ ಆಲ್ಸೋ. ಬಟ್ ಇಲ್ಲಿ ನಮಗೆ 45 ಪ್ಲಸ್ ಎಕ್ಸ್ ಅಂತ ಇದೆ, ಅಂಡ್ ಎಕ್ಸ್ ವ್ಯಾಲ್ಯೂ ನಂಗೆ ಆಲ್ರೆಡಿ ಗೊತ್ತು. ಸೊ ದ ಓನ್ಲಿ ಅನ್ನೋನ್ ಇಫ್ ಐ ಚೂಸ್ ದಿಸ್ ಇಸ್ ವೈ, ಇಟ್ ಶುಡ್ ಬಿ ಸೇಮ್ ಆಸ್ ಎನ್. ಕರೆಕ್ಟಾ? ಸೊ ಐ ವಿಲ್ ಯೂಸ್ ದಟ್ ರಿಲೇಷನ್. ಏನದು, 60 ಶುಡ್ ಬಿ ಈಕ್ವಲ್ ಟು 45 ಪ್ಲಸ್ ಎಕ್ಸ್ ಪ್ಲಸ್ ವೈ. ಎಕ್ಸ್ ವ್ಯಾಲ್ಯೂ ಆಲ್ರೆಡಿ ಗೊತ್ತು ನನಗೆ, ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 60 is equal to 45 plus 8 plus y. ಎರಡನ್ನ ಆಡ್ ಮಾಡಿದ್ರೆ ಎಷ್ಟಾಗುತ್ತೆ, 53 ಆಗುತ್ತೆ. 53 ಶಿಫ್ಟ್ ಮಾಡಿದ್ರೆ 60 minus 53 is equal to y. ಸೊ ಎಷ್ಟು ಬರುತ್ತೆ y ವ್ಯಾಲ್ಯೂ, y is equal to 7. ಸೊ x value is 8 and y value is 7. ಎಕ್ಸಸೈಸ್ 13.3 ನ ಥರ್ಡ್ ಕ್ವೆಶ್ಚನ್ ಈ ತರ ಇದೆ. A life insurance agent found following data of distribution of ages for 100 policy holders. Calculate the median age if policies are given only to persons having age 18 onwards but less than 60 years. Okay. ಅವರು ಏನು ಹೇಳ್ತಾ ಇದ್ದಾರೆ, ಒಂದು 100 ಪಾಲಿಸಿ ಹೋಲ್ಡರ್ಸ್ ಅವರಿಗೆ ಸಿಕ್ಕಿದೆ, ಅಂಡ್ ಪಾಲಿಸೀಸ್ ಆರ್ ಗಿವನ್ ಓನ್ಲಿ ಟು ಪರ್ಸನ್ ಹ್ಯಾವಿಂಗ್ 18 ಇಯರ್ಸ್ ಏಜ್ ಅಂಡ್ ಲೆಸ್ ದ್ಯಾನ್ 60. ಓಕೆ, ಈಗ ನಮ್ಮ ಕ್ಲಾಸ್ ಇಂಟರ್ವೆಲ್ ಅಬ್ಸರ್ವ್ ಮಾಡೋಣ. ನಮಗ್ ಕೊಟ್ಟಿರುವಂತ ಕ್ಲಾಸ್ ಇಂಟರ್ವೆಲ್ ನಮಗ್ ನಾರ್ಮಲ್ ಆಗಿ ಹೇಗೆ ಕೊಡ್ತಿದ್ರು ಆ ತರ ಇಲ್ಲ. ದಿಸ್ ಇಸ್ ಅ ಡಿಫರೆಂಟ್ ಕೈಂಡ್ ಆಫ್ ಡೇಟಾ ಗಿವನ್. ಕರೆಕ್ಟಾ? ಸೊ ಬಿಲೋ 20 ಅಂದ್ರೆ ಯಾವ ತರ ಬರ್ಕೋಬೇಕು ನಾವು ಇಂಟರ್ವಲ್ ನ, ಮೇ ಬಿ ನಾವು ಬಿಲೋ 20 ಅಂದ್ರೆ 0 ಇಂದ 20 ವರ್ಗು ಎಲ್ಲಾನು ಇಟ್ ಈಸ್ ನಥಿಂಗ್ ಬಟ್ ಬಿಲೋ 20ನೇ. ಸೊ ಇದನ್ನ ಬರ್ಕೋಬಹುದಾ ಇಂಟರ್ವೆಲ್? ಓಕೆ, ಇಟ್ ಈಸ್ ಒನ್ ಪಾಸಿಬಿಲಿಟಿ. ಬಟ್ ನೆಕ್ಸ್ಟ್ ನೋಡಿ, ಬಿಲೋ 20, ಬಿಲೋ 25, ಬಿಲೋ 30, ಬಿಲೋ 35 ಈ ತರ ಎಲ್ಲ ಬರೀತಾ ಹೋಗ್ಬೇಕು. ಅಂಡ್ ನನ್ನ ಇಂಟರ್ವೆಲ್ಸ್ ನ ಕ್ಲಾಸ್ ಸೈಜ್ ಸೇಮ್ ಇರಬೇಕು. ಸೊ ನಾನೇನ್ ಮಾಡಬೇಕು, ಸೊ ನಾನೇನ್ ಮಾಡ್ತೀನಿ, ಬಿಲೋ 20 ಅಂದ್ರೆ ಆಬ್ವಿಯಸ್ಲಿ ದ ಅಪ್ಪರ್ ಲಿಮಿಟ್ ಇಸ್ 20,
ಇನ್ಸ್ಟೆಡ್ ಆಫ್ 0 ನಾನು ಏನಂತ ಬರೀತೀನಿ, ಇದನ್ನೇ ಐ ವಿಲ್ ಮಾಡಿಫೈ ಅಂಡ್ ರೈಟ್ ಇಟ್ ಆಸ್ 15. ಯಾಕೆ ನೋಡಿ, ಪ್ರತಿಯೊಂದು ಇಂಟರ್ವಲ್ಗೂ ಎಷ್ಟು ಗ್ಯಾಪ್ ಇದೆ, 20, 25, 30, 35. ಸೊ ದಟ್ ಗ್ಯಾಪ್ ಇಸ್ ನಥಿಂಗ್ ಬಟ್ ದ ಕ್ಲಾಸ್ ಸೈಜ್ ಗ್ಯಾಪ್. ಸೊ ನಾನು ಇಂಟರ್ವಲ್ ಬರಿಬೇಕಾದ್ರೆ ಸೈಜ್ ಎಷ್ಟಿರಬೇಕು, 5 ಇರಬೇಕು. ಸೊ 20 ಇಂದ 5 ಕಡಿಮೆ ಮಾಡಿದ್ರೆ 15. ಸೊ 15 to 20 ಇಸ್ ದ ಫಸ್ಟ್ ಇಂಟರ್ವೆಲ್. ಅಂಡ್ ಅವ್ರು ಇನ್ನೊಂದು ಹೇಳ್ತಾರೆ, ಪರ್ಸನ್ ಹ್ಯಾವಿಂಗ್ ಏಜ್ 18 ಆನ್ವರ್ಡ್ಸ್. ಸೊ ಈ ನಂಬರ್ 18 ಆನ್ವರ್ಡ್ಸ್ ಅನ್ನೋದು ಈ ಇಂಟರ್ವೆಲ್ ಅಲ್ಲಿ ಇನ್ಕ್ಲೂಡ್ ಆಗಿದೆ. ಓಕೆ, ಸೊ 15 to 20, ದಿಸ್ ಇಸ್ ಹೌ ವಿ ಗಾಟ್ ದ ಕ್ಲಾಸ್ ಇಂಟರ್ವೆಲ್, ದಟ್ ಇಸ್ ದ ಫಸ್ಟ್ ಇಂಟರ್ವೆಲ್. ಸೊ ಫಸ್ಟ್ ಇಂಟರ್ವೆಲ್ ನಾನು 15 to 20 ಅಂತ ಬರೀತೀನಿ. ಓಕೆ, ನೆಕ್ಸ್ಟ್ ಬಿಲೋ 25 ಅಂತಿದೆ. 15 to 20 is already defined. ಸೊ ಅಪ್ಪರ್ ಲಿಮಿಟ್ ಏನಾಗಬೇಕು, ಇಲ್ಲಿ 25 ಆಗಬೇಕು, 20 ಬರಬೇಕು. ಓಕೆ, ಸೇಮ್ ವೇ ನೆಕ್ಸ್ಟ್ ಏನು ಬರಿಬೇಕು, ನಾನು ಇದೇ ತರ 25 to 30 ಅಂತ ಬರಿಬೇಕು. ನೆಕ್ಸ್ಟ್ ಏನು ಬರಿಬೇಕು, 30 to 35, ಕರೆಕ್ಟಾ, 30 to 35. ನೆಕ್ಸ್ಟ್ 35 to 40, 35 to 40. ನೆಕ್ಸ್ಟ್ 40 to 45. ನೆಕ್ಸ್ಟ್ 45 to 50, 50 to 55. ನೆಕ್ಸ್ಟ್ 55 to 60. ಸೊ ದಿಸ್ ಇಸ್ ಹೌ ವಿ ರೈಟ್ ಆರ್ ಇಂಟರ್ವೆಲ್ಸ್ ವೆನ್ ಬಿಲೋ ಕೊಟ್ಟಾಗ. ಅಂಡ್ ಯೂಶಲ್ ಆಗಿ ನಾವು ಕ್ಲಾಸ್ ಇಂಟರ್ವೆಲ್ ಕೊಟ್ಟಾಗ ಪಕ್ಕದ ಕಾಲಮ್ ಯಾವಾಗಲೂ ಫ್ರೀಕ್ವೆನ್ಸಿ ಅಂತ ತಗೋತೀವಿ. ಬಟ್ ಇನ್ ದಿಸ್ ಕಾಲಮ್ ನೋಡಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಗಿದೆ. ಒನ್ ಇಂಪಾರ್ಟೆಂಟ್ ರೀಸನ್ ಇಸ್ ಬಿಕಾಸ್ ನಮಗೆ ಕ್ಲಾಸ್ ಇಂಟರ್ವೆಲ್ ಡೈರೆಕ್ಟ್ ಆಗಿ ಕಾಣಿಸ್ತಿದ್ರೆ ದಟ್ ಈಸ್ ಫ್ರೀಕ್ವೆನ್ಸಿ. ಇಲ್ಲಿ ಇಂಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಸೊ ವೆನ್ ದೇರ್ ಇಸ್ ಕಂಡೀಷನಿಂಗ್ ಇನ್ವಾಲ್ವ್ಡ್, ದ ವ್ಯಾಲ್ಯೂಸ್ ಆಲ್ವೇಸ್ ಆರ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಓಕೆ, ಫ್ರೀಕ್ವೆನ್ಸಿಯಿಂದ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಹೇಗೆ ಹೋಗೋದು ನಮಗೆ ಗೊತ್ತಿದೆ. ನೌ ವಿಲ್ ಸಿ ಹೌ ಟು ಗೋ ಫ್ರಮ್ ಕ್ಯುಮುಲೇಟಿವ್ ಟು ಫ್ರೀಕ್ವೆನ್ಸಿ. ಓಕೆ, ಫ್ರೀಕ್ವೆನ್ಸಿ ಟು ಕ್ಯುಮುಲೇಟಿವ್ ಏನ್ ಮಾಡ್ತಿದ್ವಿ, ಇಫ್ ಐ ವಾಂಟ್ ಟು ಗೋ ಫ್ರಮ್ ಫ್ರೀಕ್ವೆನ್ಸಿ ಟು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ನಾವು ಆಡ್ ಮಾಡ್ತಿದ್ವಿ. ಈಗ ಉಲ್ಟಾ ಬರ್ತಾ ಇದೀವಿ ಅಂದ್ರೆ ಏನೋ ಮೈನಸ್ ಮಾಡಬೇಕು ಅಷ್ಟೇ. ದಟ್ ಇಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಫಸ್ಟ್ ಇಂಟರ್ವೆಲ್ ನೋಡೋಣ. ಈಗ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂಡ್ ಫ್ರೀಕ್ವೆನ್ಸಿ ಎರಡೂ ಕಾಲಮ್ ಅಲ್ಲಿ ದ ಎಲಿಮೆಂಟ್ ರಿಮೈನ್ಸ್ ಸೇಮ್. ಸೊ ಫಸ್ಟ್ ಇಂಟರ್ವೆಲ್ ನಾನು ಏನ್ ಬರೀಬೇಕು, ಐ ವಿಲ್ ರೈಟ್ 2 ಇಟ್ ಸೆಲ್ಫ್. ನೆಕ್ಸ್ಟ್ ಸೆಕೆಂಡ್ ಏನಿರಬೇಕು, ಸಿಂಪಲ್. ಸೆಕೆಂಡ್ ಏನ್ ಬಂದಿರುತ್ತೋ ಫ್ರೀಕ್ವೆನ್ಸಿ ಅಟ್ ದಟ್ ಪಾಯಿಂಟ್ ಅಲ್ಲಿವರೆಗೂ ಆಡ್ ಮಾಡಿ 6 ಬಂದಿರುತ್ತೆ, ಕರೆಕ್ಟ್. ಸೊ ಫ್ರಮ್ ದಿಸ್ ಇಫ್ ಐ ಟೇಕ್ ಔಟ್ ದ ಫಸ್ಟ್ ಇಂಟರ್ವೆಲ್ ಫ್ರೀಕ್ವೆನ್ಸಿ, ಐ ವಿಲ್ ಗೆಟ್ ದ ಸೆಕೆಂಡ್ ಇಂಟರ್ವೆಲ್ಸ್ ಆಕ್ಚುಯಲ್ ಫ್ರೀಕ್ವೆನ್ಸಿ. ಸೊ 6 minus 2 ಎಷ್ಟು ಬರುತ್ತೆ, ಇಟ್ ಇಸ್ 4. ನೆಕ್ಸ್ಟ್ ಥರ್ಡ್ ಇಂಟರ್ವೆಲ್ 24 ಇದೆ. ಐ ವಾಂಟ್ ದ ಥರ್ಡ್ ಫ್ರೀಕ್ವೆನ್ಸಿ. ಸೊ 24 minus 6 ವಿಲ್ ಗಿವ್ ಮಿ 24 minus 6 ಅಲ್ಲ, 24 6 plus 2 is 8. ಎರಡನ್ನು ಓಕೆ, 24 minus 6 ಇದೇ ಕೊಡುತ್ತೆ. 24 minus 6 is what? It is 18. Next 45 minus 24 is how much? It is 21. 78 minus 45 is how much? It is 33. Next 89 minus 78 is how much? It is 11. 92 minus 89 is how much? It is 3. 92 minus 90, 98 minus 92 is 6. 100 minus 98 is 2. So these are our frequencies. ಈಗ ಫ್ರೀಕ್ವೆನ್ಸಿ ಸಿಕ್ತು, ನಾವೇನ್ ಫೈಂಡ್ ಮಾಡಬೇಕು, ವಿ ಹ್ಯಾವ್ ಟು ಫೈಂಡ್ ದ ಮೀಡಿಯನ್ ಆಸ್ ಇಟ್ ಈಸ್. ನಮಗೆ ಫ್ರೀಕ್ವೆನ್ಸಿ ಆಲ್ರೆಡಿ ಗೊತ್ತು, ಎನ್ ಇಲ್ಲಿ ಏನ್ ಬಂದಿರುತ್ತೋ ಅದೇ ವ್ಯಾಲ್ಯೂ ಇಲ್ಲಿ ಇರುತ್ತೆ. ಸೊ ಎನ್ ಇಸ್ 100. ನೆಕ್ಸ್ಟ್ ಏನ್ ಫೈಂಡ್ ಮಾಡಬೇಕಿತ್ತು, ಎನ್ ಬೈ 2. ಎನ್ ಬೈ 2 ಇಸ್ ನಥಿಂಗ್ ಬಟ್ 100 divided by 2 ವಿಚ್ ಇಸ್ ಈಕ್ವಲ್ ಟು 50. ನೆಕ್ಸ್ಟ್ ಏನ್ ಫೈಂಡ್ ಮಾಡಬೇಕು, ದ ನಿಯರೆಸ್ಟ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ 50ಗೆ ನೆಕ್ಸ್ಟ್ ಗ್ರೇಟೆಸ್ಟ್ ನಂಬರ್ ಯಾವುದು ಫೈಂಡ್ ಮಾಡಬೇಕು. ಸೊ ಆಬ್ವಿಯಸ್ಲಿ ದ ಆನ್ಸರ್ ಈಸ್ ಹಿಯರ್. 45 ಇಲ್ಲಿದೆ, 78 ಇಲ್ಲಿದೆ. ಸೊ ದಿಸ್ ಫುಲ್ ಥಿಂಗ್ ವಿಲ್ ಬಿಕಮ್ ಮೈ ಮೀಡಿಯನ್ ಕ್ಲಾಸ್. ಓಕೆ, ಸೊ ಇದು ಮೀಡಿಯನ್ ಕ್ಲಾಸ್ ಆಗುತ್ತೆ. ದಿಸ್ ಇಸ್ ಮೈ ಮೀಡಿಯನ್ ಕ್ಲಾಸ್. ಕ್ಲಾಸ್ ಸಿಕ್ಕಿದ್ಮೇಲೆ ಈಸಿಯಾಗಿ ನಾವೇನ್ ಬರಿಬಹುದು, ಇಲ್ಲಿಂದ ಸ್ಟಾರ್ಟ್ ಮಾಡೋಣ. ಸೊ 35, ದಿಸ್ ವಿಲ್ ಬಿಕಮ್ ಮೈ ಲೋವರ್ ಲಿಮಿಟ್, ದಿಸ್ ವಿಲ್ ಬಿಕಮ್ ಮೈ ಫ್ರೀಕ್ವೆನ್ಸಿ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಯಾವುದು, ದ ಪ್ರಿಸೀಡಿಂಗ್ ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್. ಸೊ ಇದ್ರ ಮೇಲ್ಗಡೆ ಏನಿದೆ 45 ಇದೆ. ಸೊ 45 ಇಸ್ ಮೈ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ. ಓಕೆ, ಸೊ ಇದನ್ನೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿದಾಗ ವಾಟ್ ವಿಲ್ ಸಬ್ಸ್ಟಿಟ್ಯೂಟ್ ಇನ್ ದ ಮೀಡಿಯನ್. ಸೊ ಮೀಡಿಯನ್ ಇಸ್ ಈಕ್ವಲ್ ಟು ಏನು, ಮೀಡಿಯನ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎನ್ ಬೈ 2 ಮೈನಸ್ ಸಿ ಎಫ್ ಹೋಲ್ ಡಿವೈಡೆಡ್ ಬೈ ಎಫ್ ಇಂಟು ಹೆಚ್. ಎಲ್ ಆಲ್ರೆಡಿ ಗೊತ್ತು ನಮಗೆ, ಇಟ್ ಈಸ್ 35 ಪ್ಲಸ್ ಎನ್ ಬೈ 2 ಏನು ಬಂದಿತ್ತು 50 ಮೈನಸ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ವಾಸ್ 45 ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ ನೋಡೋಣ, ಹೆಚ್ ವ್ಯಾಲ್ಯೂ ಏನು, ಹೆಚ್ ವ್ಯಾಲ್ಯೂ ವಾಸ್ 5. ಸೊ ಫ್ರೀಕ್ವೆನ್ಸಿ ಏನು ಬಂದಿತ್ತು, ಫ್ರೀಕ್ವೆನ್ಸಿ ವಾಸ್ 33 ಡಿವೈಡೆಡ್ ಬೈ 33. ಓಕೆ, ಸೊ ಈಗ 35 ಪ್ಲಸ್ 50 ಮೈನಸ್ 45 ಇಸ್ 5. 5 ಇಂಟು 5 ಇಸ್ 25. ಇದು 5 ಬರುತ್ತೆ, ಇಂಟು 5 ಮಾಡಿದ್ರೆ 25 ಬರುತ್ತೆ. 25 ಡಿವೈಡೆಡ್ ಬೈ 33. ಡಿವೈಡ್ ಮಾಡೋಣ. ಈಗ 33 ಒನ್ಸಾ ಡೈರೆಕ್ಟ್ ಆಗಿ ಆಗಲ್ಲ, ಸೊ ಪಾಯಿಂಟ್ ತಗೋತೀನಿ, 0 ಬರುತ್ತೆ.
ಸೊ 33 6 198 7 231. ಸೊ 7 ಅಂತ ತಗೋಬಹುದು 0.7 7 231. ಓಕೆ, ಸೊ 19 ಇಸ್ ದ ರಿಮೈಂಡರ್. ಇನ್ನೂ ಒಂದ್ಸರಿ 0 ಹಾಕೋತೀನಿ, ಡಿವೈಡ್ ಮಾಡೋಕ್ಕಾಗಲ್ಲ. ಸೊ 0 ಅಂದ್ರೆ ಏನಾಗುತ್ತೆ, 33 5 165. ತಿರ್ಗಾ ರಿಮೈಂಡರ್ ಬರುತ್ತೆ, ಬಟ್ ನನಗೆ ಈ 2 ಡೆಸಿಮಲ್ ಪಾಯಿಂಟ್ ಸಾಕು. ಸೊ ದ ಆನ್ಸರ್ ವಿಚ್ ಐ ಆಮ್ ಗೆಟಿಂಗ್ ಇಸ್ 35.75. So the fourth question is like this. The length of 40 leaves of a plant are measured correct to the nearest millimeter and the data obtained is represented in the following table. Find the median length of the leaves. ಈಗ ಈ ಕ್ವೆಶನ್ ಅಲ್ಲೂ ಕೂಡ ಒಂದು ಸ್ಟ್ರೇಂಜ್ ಟೈಪ್ ಆಫ್ ಕ್ಲಾಸ್ ಇಂಟರ್ವಲ್ ನಮಗೆ ಕೊಟ್ಟಿದ್ದಾರೆ. ಅಬ್ಸರ್ವ್ ಮಾಡಿ, 118 to 126, 127 to 135 ಅಂತಿದೆ. ನಮಗೆ ಯೂಶಲಿ ಹಿಂಗೆ ನಮಗೆ ಪ್ರಾಕ್ಟೀಸ್ ಇರೋದು 0 to 10 ಕೊಡಬೇಕು, ನೆಕ್ಸ್ಟ್ 10 to 20ನೇ ಕೊಡಬೇಕು. So what I'm trying to tell, the upper limit and the lower limit of the next interval should match, should be the same number. But ನಮಗೆ ಈ ಒಂದು ವ್ಯಾಲ್ಯೂದಲ್ಲಿ ಈ ಒಂದು ಡೇಟಾ ಕೊಟ್ಟಿರೋದ್ರಲ್ಲಿ ಆ ತರ ಕೊಟ್ಟಿಲ್ಲ. ಇಟ್ ಈಸ್ ಅ ಡಿಸ್ಕಂಟಿನ್ಯೂಸ್ ಡೇಟಾ. ಸೊ ವಿ ಹ್ಯಾವ್ ಟು ಮೇಕ್ ಇಟ್ ಕಂಟಿನ್ಯೂಸ್. ಕಂಟಿನ್ಯೂಸ್ ಅಂದ್ರೆ ಇದು, ವಿ ಹ್ಯಾವ್ ಟು ಮೇಕ್ ಇಟ್ ಕಂಟಿನ್ಯೂಸ್. ಸೊ ಡಿಸ್ಕಂಟಿನ್ಯೂಸ್ ಕೊಟ್ಟಾಗ ಕಂಟಿನ್ಯೂಸ್ ಮಾಡೋದಕ್ಕೆ ವಿ ಹ್ಯಾವ್ ಅ ರೂಲ್. ವಾಟ್ ಈಸ್ ದಟ್ ರೂಲ್? ವೆರಿ ಸಿಂಪಲ್. ಲೋವರ್ ಲಿಮಿಟ್ ಎಲ್ಲಿದೆಯೋ ಲೋವರ್ ಲಿಮಿಟ್ ಇಂದ 0.5 ನ ಮೈನಸ್ ಮಾಡಿ, ಅಪ್ಪರ್ ಲಿಮಿಟ್ ಎಲ್ಲಿದೆಯೋ ಅಪ್ಪರ್ ಲಿಮಿಟ್ಗೆ 0.5 ನ ಆಡ್ ಮಾಡಿ. ಸೊ ಈ ಪ್ರೋಸೆಸ್ ನ ಮಾಡಿದ ತಕ್ಷಣ, ಈ ಒಂದು ಸ್ಟೆಪ್ ನ ಮಾಡಿದ ತಕ್ಷಣ ಆಟೋಮೆಟಿಕಲಿ ದ ಡಿಸ್ಕಂಟಿನ್ಯೂಸ್ ವಿಲ್ ಬಿಕಮ್ ಕಂಟಿನ್ಯೂಸ್. ಈಗ ನೋಡೋಣ, ಫಸ್ಟ್ ಒನ್ ಏನಿದೆ, 118 ಇಸ್ ದ ಲೋವರ್ ಇಂಟರ್ವೆಲ್. ಲೋವರ್ ಇಂಟರ್ವೆಲ್ಗೆ ಏನ್ ಮಾಡ್ಬೇಕು ನಾವು, ವಿ ಹ್ಯಾವ್ ಟು ಸಬ್ಟ್ರಾಕ್ಟ್ 0.5. ಸೊ 118 ಇಂದ 0.5 ಮೈನಸ್ ಮಾಡಿದ್ರೆ 117.5 ಬರುತ್ತೆ ಅಷ್ಟೇ. ಡೆಸಿಮಲ್ ಇರಲಿಲ್ಲ, ಡೆಸಿಮಲ್ ಬಂತು. ಓಕೆ, 2 126 ಇದೆ ಅಪ್ಪರ್ ಲಿಮಿಟ್, ಅದಕ್ಕೆ ಏನ್ ಮಾಡಬೇಕು, 0.5 ನ ಆಡ್ ಮಾಡಬೇಕು. ಸೊ 126.5 ಆಗುತ್ತೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಏನಿದೆ, 127 ಇದೆ, 0.5 ಲೋವರ್ ಲಿಮಿಟ್ ಮೈನಸ್ ಮಾಡಬೇಕು. ಸೊ ಇದೇನಾಗುತ್ತೆ ಅವಾಗ 126.5 ಆಗುತ್ತೆ. ಟು 135ಗೆ 0.5 ಆಡ್ ಮಾಡಬೇಕು, 135.5 ಆಗುತ್ತೆ. ಓಕೆ, ನೆಕ್ಸ್ಟ್ 135.5 ಟು 144.5 ಆಗುತ್ತೆ. ನೆಕ್ಸ್ಟ್ ಅದೇ ತರ 145 ನ ಮೈನಸ್ ಮಾಡಿದ್ರೆ 144.5 ಟು 153.5. ಸೊ ನೋಡಿ, ಪ್ರತಿಯೊಂದು ಇಂಟರ್ವೆಲ್ ಮ್ಯಾಚ್ ಆಯ್ತಲ್ವಾ. ಸೊ ವಿ ಹ್ಯಾವ್ ಮೇಡ್ ಅ ಡಿಸ್ಕಂಟಿನ್ಯೂಸ್ ಇಂಟರ್ವೆಲ್ ಟು ಕಂಟಿನ್ಯೂಸ್ ಇಂಟರ್ವೆಲ್. ಫ್ರೀಕ್ವೆನ್ಸಿ ಕಾಲಮ್ ರೆಡಿ ಇದೆ. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಹೇಗೆ ಮಾಡೋದು ಅಂತ ನಿಮಗೆ ಗೊತ್ತಿದೆ. ವಿ ಹ್ಯಾವ್ ಟು ಫೈಂಡ್ ಅ ಮೀಡಿಯನ್. ಓಕೆ, ಸೊ ಫಸ್ಟ್ ನಮ್ಮ ಕೆಲಸ ಏನು, ವಿ ಹ್ಯಾವ್ ಟು ಫೈಂಡ್ ವಾಟ್ ಈಸ್ ಎನ್. ದ ಸೇಮ್ ನಂಬರ್ ವಿಲ್ ಕಮ್ ಇನ್ ಎನ್ ಆಲ್ಸೋ. ಸೊ ಎನ್ ಇಸ್ ಈಕ್ವಲ್ ಟು 40 ಅಂತ ಬರಿತೀನಿ. ಸೊ ಅವಾಗ n by 2 ಏನಾಗುತ್ತೆ, n by 2 ಇಸ್ ನಥಿಂಗ್ ಬಟ್ 40 ಡಿವೈಡೆಡ್ ಬೈ 2 ವಿಚ್ ಇಸ್ 20. ಸೊ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಲಿ 20ಗೆ ನೆಕ್ಸ್ಟ್ ಗ್ರೇಟೆಸ್ಟ್ ನಂಬರ್ ಯಾವುದು ಅಂತ ನೋಡಬೇಕು. ನನಗೆ ಈ ಒಂದು ಕಾಲಮ್ ಅಲ್ಲಿ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಇಸ್ ಮೋರ್ ದನ್ 20. ಸೊ ಇದನ್ನ ನನ್ನ ಮೀಡಿಯನ್ ಕ್ಲಾಸ್ ಅಂತ ತಗೋತೀನಿ. ಆಫ್ಟರ್ ಐ ಟೇಕ್ ಮೈ ಮೀಡಿಯನ್ ಕ್ಲಾಸ್, ಈ ಬಂದಿರೋ ನಂಬರ್ನ ಏನಂತ ತಗೋತೀನಿ, ದಿಸ್ ಇಸ್ ಮೈ ಲೋವರ್ ಲಿಮಿಟ್ ಅಂಡ್ 12 ಇಸ್ ಮೈ ಫ್ರೀಕ್ವೆನ್ಸಿ. 29ಗೆ ಮೇಲ್ಗಡೆ ಇರೋದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಫ್ ದ ಮೀಡಿಯನ್ ಕ್ಲಾಸ್, ದ ಪ್ರಿಸೀಡಿಂಗ್ ವ್ಯಾಲ್ಯೂ ಶುಡ್ ಬಿ ಕನ್ಸಿಡರ್ಡ್. ಸೊ 17 ನ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಂತ ತಗೋತೀನಿ. ಐ ನೋ ವಾಟ್ ಈಸ್ ದ ಸೈಜ್. ಸೈಜ್ ಎಷ್ಟು, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, ಅದನ್ನು ಮಾಡ್ಬೋಣ. ಸೈಜ್ ಎಷ್ಟು ಬರುತ್ತೆ, 153.5 ಮೈನಸ್ 144.5. ಸೊ ಸೈಜ್ ಎಷ್ಟಾಗುತ್ತೆ, ಸೈಜ್ ಇಸ್ 9. ಸೊ ಪ್ರತಿಯೊಂದು ವ್ಯಾಲ್ಯೂ ಸಿಕ್ಕಿರೋದ್ರಿಂದ ಲೆಟ್ ಸ್ಟಾರ್ಟ್ ವಿತ್ ದ ಮೀಡಿಯನ್. ಮೀಡಿಯನ್ ಇಸ್ ಗಿವನ್ ಬೈ, ಮೀಡಿಯನ್ ಇಸ್ ಈಕ್ವಲ್ ಟು L plus n by 2 minus CF divided by F into H. So L value ಏನಾಗುತ್ತೆ, L value is nothing but 144.5 ಅನ್ಸುತ್ತೆ. We found it as 144.5, correct. 144.5 ಬರ್ದ್ಬೋಣ ಒಂದೊಂದೇ. 144.5 plus n by 2 was 20 minus 20 preceding value ಏನಿತ್ತು, 20 ಪ್ರಿಸಿಡಿಂಗ್ ಇದ್ದು 17 ಅಂಡ್ ಇನ್ನೇನು ಬೇಕಲ್ಲಿ ಫ್ರೀಕ್ವೆನ್ಸಿ ಆಯಿತು, ಸೈಜ್ ವಾಸ್ ಹೆಚ್. ಓಕೆ, ಸೊ 20 ಮೈನಸ್ 17 ಡಿವೈಡೆಡ್ ಬೈ ಫ್ರೀಕ್ವೆನ್ಸಿ ಎಷ್ಟಿತ್ತು, ಫ್ರೀಕ್ವೆನ್ಸಿ ವಾಸ್ 12. ಫ್ರೀಕ್ವೆನ್ಸಿ ವಾಸ್ 12 ಬರಿತೀನಿ. 12, ದಿಸ್ ಇಸ್ 12, ಇದು 12 ಇದು. ಓಕೆ, 12 ಇಂಟು ಹೆಚ್ ವಾಸ್ 9. ಓಕೆ, ಸೊ ನಾವು ಇಲ್ಲೇ ಡಿವೈಡ್ ಮಾಡಕ್ಕೆ ಟ್ರೈ ಮಾಡ್ಬೋದು. ಹೆಂಗ್ ಡಿವೈಡ್ ಮಾಡ್ಬೋದು, 3 3s ಇದೇನಾಗುತ್ತೆ, 3 4s ಆಗುತ್ತೆ. ಓಕೆ,
ಸೊ ಈಗ ಡಿವೈಡ್ ಮಾಡಿದ್ರೆ ಇದೇನಾಗುತ್ತೆ 144.5 ಪ್ಲಸ್ 20 ಮೈನಸ್ 17 ಇಸ್ 3 ಡಿವೈಡೆಡ್ ಬೈ 4 ಬ್ರಾಕೆಟ್ ಹಾಕ್ತೀನಿ ಇಂಟು 3 ಇದೆ. ಸೊ ಇದನ್ನ ಫರ್ದರ್ ಮಾಡಿದ್ರೆ 144.5 ರಿಮೈನ್ಸ್ ಆಸ್ ಇಟ್ ಈಸ್. 3 3s are 9 ಡಿವೈಡೆಡ್ ಬೈ 4. ಸೊ 4 1s are 4 2s are 8, 1 ರಿಮೈಂಡರ್ ಬರುತ್ತೆ. 0.18 0 ಬರುತ್ತೆ. 2s are 8 ತಿರ್ಗಾ ಎಷ್ಟು ರಿಮೈಂಡರ್ ತಿರ್ಗಾ 2 ಬರುತ್ತೆ. 2.25 ಆಗುತ್ತೆ. ಕರೆಕ್ಟಾ ಇದು? ಎಸ್. ಸೊ 2.25 ಆ್ಯಡ್ ಮಾಡಿದ್ರೆ 146.75 ಬರುತ್ತೆ. ದಿಸ್ ಇಸ್ ಅವರ್ ಮೀಡಿಯನ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸೇಮ್ ಎಕ್ಸಸೈಸ್ನ 5th ಇಂದ 7th ಪ್ರಾಬ್ಲಮ್ ವರ್ಗೂ ಅಪ್ಲೋಡ್ ಮಾಡ್ತೀವಿ. ಇದೇ ತರ ಪ್ರತಿಯೊಂದು ಚಾಪ್ಟರ್ ಪ್ರತಿಯೊಂದು ಎಕ್ಸಸೈಸ್ಗೂ ಡೀಟೇಲ್ ಸೊಲ್ಯೂಷನ್ ಅಂಡ್ ಸ್ವಲ್ಪ ಕ್ರಿಸ್ಪ್ ಸೊಲ್ಯೂಷನ್ ಕೊಡ್ತೀವಿ. ಆದಷ್ಟು ನಿಮ್ಮ 10th ಫ್ರೆಂಡ್ಸ್ಗೆ ಕೊಲೀಗ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಸ್ಟೇ ಟ್ಯೂನ್ಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮ್ಯಾಥ್ಸ್ ಕನ್ನಡ ಯೂಟ್ಯೂಬ್ ಚಾನಲ್.